ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಅವಲಕ್ಕಿಯಿಂದ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ಈ ಥರ ಮಾಡಿ ತಿನ್ನಿಸಿದ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಈ ಅವಲಕ್ಕಿ ಪಲಾವ್ನ ಮಾಡಲಿಕ್ಕೆ ಕೆಂಪು ಅವಲಕ್ಕಿನ ತಗೊಂಡಿದ್ದೀನಿ. ಅಂದರೆ ಅರ್ಧ ಬೌಲಷ್ಟು ಕೆಂಪು ಅವಲಕ್ಕಿನ ತಗೊಂಡು ಚೆನ್ನಾಗಿ ವಾಶ್ ಮಾಡಬೇಕು. ನಂತರ ಇದನ್ನು 10 ನಿಮಿಷ ನೆನೆ ಇಡ್ತೀನಿ. ಅವಲಕ್ಕಿಯಲ್ಲಿ ಐರನ್ ಅಧಿಕವಾಗಿರುತ್ತೆ, ಅದು ಮಕ್ಕಳ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ನಾವು ಯಾವಾಗಲೂ ಅಕ್ಕಿನ ಬಳಸಿ ಪಲಾವು ಅಥವಾ ಕಿಚಡಿ ಮಾಡಿ ಮಕ್ಕಳಿಗೆ ಕೊಡ್ತಿರ್ತೀವಿ. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಅವಲಕ್ಕಿಯಿಂದ ಕಿಚಡಿ ಹಾಗೂ ಪಲಾವ್ ಕೂಡ ಮಾಡಬಹುದು. ಈ ಅವಲಕ್ಕಿ ಪಲಾವ್ನ ಮಾಡಲಿಕ್ಕೆ ಯಾವ ವೆಜಿಟೇಬಲ್ನಾದರೂ ಯೂಸ್ ಮಾಡ್ಬೋದು. ನಾನಿವತ್ತು ಇಲ್ಲಿ ಕ್ಯಾರೆಟ್ ಮತ್ತು ಆಲೂಗೆಡ್ಡೆನ ಬಳಸ್ತಾ ಇದ್ದೀನಿ. ಕ್ಯಾರೆಟು ಮಕ್ಕಳ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೆ ಕಣ್ಣಿಗೂ ಕೂಡ ಒಳ್ಳೆಯದು. ಸ್ಕಿನ್ನ ಹೆಲ್ತ್ ಕೂಡ ಕಾಪಾಡುತ್ತೆ. ಹಾಗೆ ನಾನಿಲ್ಲಿ ಚಿಕ್ಕ ಆಲೂಗೆಡ್ಡೆನ ಯೂಸ್ ಮಾಡಿದ್ದೀನಿ. ಆಲೂಗೆಡ್ಡೆಯಲ್ಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ತುಂಬ ಇದೆ. ಅದು ಪಾಪುವಿನ ವೇಟ್ ಗೇನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ನಾನು ಕ್ಯಾರೆಟ್ ಮತ್ತು ಆಲೂಗೆಡ್ಡೆನ ತುರಿದು ಇಟ್ಕೊಂಡಿದ್ದೀನಿ. ಈಗ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದು ತುಂಬಾ ಈಸಿ. ನಾನು ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಆವಾಗಲೇ ತುರಿದಿಟ್ಕೊಂಡಿರೋ ಕ್ಯಾರೆಟು ಮತ್ತು ಆಲೂಗೆಡ್ಡೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಕ್ಯಾರೆಟು ಮತ್ತು ಆಲೂಗೆಡ್ಡೆ ಬೆಂದ ನಂತರ ಆವಾಗಲೇ ನೆನೆಸಿ ಇಟ್ಕೊಂಡಿರೋ ಅವಲಕ್ಕಿನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಅವಲಕ್ಕಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು 8 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಿದ್ದೀರಾ ಅಂದರೆ ಅವಲಕ್ಕಿ ಮತ್ತು ತರಕಾರಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡಿ. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೊಡೋದಾದರೆ ಸ್ಮ್ಯಾಶ್ ಮಾಡುವ ಅಗತ್ಯ ಏನಿಲ್ಲ, ಯಾಕಂದರೆ ಅವಲಕ್ಕಿ ಆಲ್ರೆಡಿ ಸಾಫ್ಟಾಗಿ ಬೆಂದಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕಾಳು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಉಪ್ಪನ್ನ ಬೇಕಾದರೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗಾದರೆ ಹಾಕಿ, ಇಲ್ಲ ಅಂದರೆ ಅದರ ಅಗತ್ಯ ಏನಿಲ್ಲ. ಈ ಅವಲಕ್ಕಿ ಪಲಾವ್ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಮಕ್ಕಳು ಇನ್ನು ಗಟ್ಟಿಯಾಗಿರೋದನ್ನ ಅಷ್ಟಾಗಿ ಇಷ್ಟಪಟ್ಟು ತಿಂತಿಲ್ಲ ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೂಡ ಇದನ್ನು ಕೊಡಬಹುದು. ಈ ಅವಲಕ್ಕಿ ಪಲಾವು ಮೊಸರು ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಇದನ್ನು ಮೊಸರು ಜೊತೆ ಹಾಕಿ ಕೊಡಿ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಹೆಲ್ತಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ತರಹದ ಹೆಲ್ತಿ ಫುಡ್ ರೆಸಿಪಿಗಾಗಿ ಪ್ರೋ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿ.